ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಯುಗಾದಿ ಹಬ್ಬ ಅಂದರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಮಾಡೋದು ನಮ್ಮಲ್ಲಿ ಸಂಪ್ರದಾಯ. ಆದರೆ ಒಬ್ಬಟ್ಟು ಮಾಡೋದು ಅಂದರೆ ತುಂಬಾ ಜಾಸ್ತಿ ಪ್ರೊಸೀಜರು, ತುಂಬ ಕಷ್ಟದ ಕೆಲಸ. ಹಾಗಾಗಿ ನಾನೀಗ ಮಾಡಿರೋ ಒಬ್ಬಟ್ಟು ಕೇವಲ 10 ನಿಮಿಷದಲ್ಲಿ ತಯಾರಾಗುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ಹೇಗೆ ಸಾಧ್ಯ ಅಂತ ಆಶ್ಚರ್ಯ ಆಗ್ತಿದೆಯಾ? ಹಾಗಾದರೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಈ ಬಟ್ಟಲಿನಲ್ಲಿ ಒಂದು ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ. ಯಾವ ಬಟ್ಲಲ್ಲಿ ನೀರು ಹಾಕಿದ್ನೋ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಬೆಲ್ಲ, ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲನ ಹಾಕಿದೆ. 1 ಕಪ್ಪು ಬೆಲ್ಲಕ್ಕೆ 1 ಕಪ್ಪು ನೀರು. ಇದು ಕರಗಬೇಕು, ಪಾಕ ಬರೆಸ್ಬೇಕು ಅಂತ ಇಲ್ಲ, ಕರಗಿದ್ರೆ ಸಾಕು. ಈಗ ಬೆಲ್ಲ ಎಲ್ಲ ಕರಗಿದೆ, ಇದನ್ನು ತೆಕ್ಕೊಂಬಿಡ್ತಾ ಇದ್ದೀನಿ. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ. 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕರಗಿದೆ. ಯಾವ ಕಪ್ಪಲ್ಲಿ ಬೆಲ್ಲ ನೀರು ಎಲ್ಲ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ನಾವು ಬೋಂಡ ಬಜ್ಜಿಗೆಲ್ಲ ಬಳಸ್ತೀವಲ್ಲ ಆ ಕಡಲೆ ಹಿಟ್ಟು. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು, ತುಂಬ ಹುರಿಬಾರ್ದು. ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಹುರಿದ್ರೆ ಸಾಕು. ಈಗ ಸ್ವಲ್ಪ ಈ ರೀತಿ ಮುಟ್ಟು ನೋಡಬೇಕು, ಬಿಸಿ ಆಗಿದೆ ನೋಡಿ, ಬಿಸಿ ಆಗಿದೆ, ಸಾಕು ಇದು ಬಿಸಿ ಮಾಡಿದ್ದು. ಈಗ ಫ್ಲೇಮ್ನ ಫುಲ್ ಕಡಿಮೆಯಾಗಿ ಇಟ್ಕೊಂಡು ಕರಗಿಸಿರೋ ಬೆಲ್ಲನ ಸ್ವಲ್ಪನೇ ಇದರಲ್ಲಿ ಹಾಕ್ತಾ ಹೋಗಬೇಕು. ಒಟ್ಟಿಗೆ ಹಾಕಕ್ಕೆ ಹೋಗಬಾರ್ದು. ಬೆಲ್ಲದಲ್ಲಿ ಏನಾದರೂ ಕೊಳೆ ಕಸ ಇದ್ದರೆ ಸೋಸ್ಕೊಂಡು ತಗೊಳ್ಬೋದು. ತಕ್ಷಣ ಮಿಕ್ಸ್ ಮಾಡಿಬಿಡ್ಬೇಕು, ಯಾಕೆಂದರೆ ಬೇಗ ಗಂಟಾಗಿಬಿಡುತ್ತೆ ಕಡಲೆ ಹಿಟ್ಟು. ಅದರಿಂದ ಕೈ ಬಿಡದೇ ಇರೋಂಗೆ ಹಾಕ್ತಾ ಹೋಗಬೇಕು. ಕಡಿಮೆ ಇಟ್ಕೊಂಡಿರಬೇಕು ಫ್ಲೇಮ್ನ. ಮೊದಲು ಗಂಟು ಫಾರಮ್ ಆದಂಗೆ ಆಗುತ್ತೆ, ಆಮೇಲೆ ಎಲ್ಲ ಬಿಡುತ್ತೆ. ಅಂದರೆ ಒಂದೇ ಸಮ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಇದೀಗ ಗಟ್ಟಿ ಆಗ್ತಾಯಿದೆ. 1 ಏಲಕ್ಕಿನ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಏಲಕ್ಕಿ ಹಾಕಿದೆ. ಕಣಕ ಒಂದು ಮೊದಲೇ ಕಲಸಿಟ್ಕೊಂಡ್ಬಿಟ್ಟಿದ್ರೆ ಈ ಪ್ರೊಸೀಜರ್ಗೆ ಒಂದು 10 ನಿಮಿಷ ಸಾಕು. 10 ನಿಮಿಷದಲ್ಲಿ ಹೂರಣ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಬೇಳೆ ಬೇಯಿಸಿ ಕುದಿಸಿ ಅದೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಆದಾಗ ಈ ಥರ ದಿಢೀರಂತ ಒಬ್ಬಟ್ಟು ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಕಡಲೆಬೇಳೆ ಬಳಸಿ ಒಬ್ಬಟ್ಟು ಮಾಡ್ತಾರೆ. ಕಡಲೆಬೇಳೆ ಒಬ್ಬಟ್ಟು ಥರನೇ ಇದು ಬರುತ್ತೆ. ಟೇಸ್ಟ್ ವೈಸ್ ಏನಂತ ಚೇಂಜಸ್ ಏನಿರಲ್ಲ. ಈಗ ಇದು ಹೂರಣ ಕರೆಕ್ಟ್ ಹದದಲ್ಲಿ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಈ ಮಿಶ್ರಣ ತಣ್ಣಗಾದ್ಮೇಲೆ ನೋಡಿ ಈ ಥರ ನಾನು ಹೊಂದಿಸ್ಬಿಟ್ಟು ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ. ಒಬ್ಬಟ್ಟಿನ ಹೂರಣದ ಥರನೇ ಬಂದಿದೆ. ಆಮೇಲೆ ಕಣಕನ ಮೊದಲೇ ಕಲಸಿಟ್ಕೊಂಡಿದ್ದೆ, ಅದನ್ನು ನಾನೀಗ ತೋರಿಸ್ಲಿಲ್ಲ ಕಲಸೋದನ್ನು. ಹಿಂದೆ ನನ್ನ ಬೇರೆ ವಿಡಿಯೋಗಳಲ್ಲಿ ಕಣಕ ಕಲಿಸೋದನ್ನು ತೋರಿಸಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಈಗ ಉಂಡೆ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ದಪ್ಪ ಹೂರಣದ ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿದ್ದೀನಿ, ತೋರ್ಸೋಕ್ಕೋಸ್ಕರ ಅಂತ ಮಾಡಿದ್ದು. ಈಗ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ. ಟೆಫ್ಲಾನ್ ಶೀಟಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಸ್ವಲ್ಪ ಕಣಕನ ಈ ರೀತಿ ತೆಕ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಯಾವುದೇ ಹೋಳಿಗೆ ಮಾಡಬೇಕಾದ್ರೂ ಕಣಕ ಕಲಿಸ್ಕೊಳ್ಳೋ ಹದ ಕರೆಕ್ಟಾಗಿರಬೇಕು. ಆಮೇಲೆ ಹೂರಣದ ಹದ ಕೂಡ ಕರೆಕ್ಟಾಗಿರಬೇಕು. ಹೂರಣ ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು, ತುಂಬ ಗಟ್ಟಿಯಾಗೂ ಮಾಡ್ಕೊಳ್ಬಾರ್ದು, ತಟ್ಟೋದಕ್ಕೆ ಚೆನ್ನಾಗಿ ಬರೋಲ್ಲ. ಅದೆರಡು ಮಾಡೋದು ಕಲಿತ್ರೆ ಯಾರು ಬೇಕಾದರೂ ಹೋಳಿಗೆನ ಸುಲಭವಾಗಿ ಮಾಡ್ಕೊಳ್ಬೋದು.
ಹಂಚು ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯೋದಕ್ಕೆ ಹಾಕೋಣ. ನೋಡಿದ್ರಲ್ಲ ಬಿಸಿ ಬಿಸಿಯಾದ ಒಬ್ಬಟ್ಟು ಎಷ್ಟೊಂದು ಸುಲಭವಾಗಿ ಮಾಡಿದೆ ಅಂತ. ತುಪ್ಪದ ಜೊತೆಗೆ ಸಖತ್ತಾಗಿರುತ್ತೆ. ಈ ಯುಗಾದಿ ಹಬ್ಬಕ್ಕೆ ಖಂಡಿತ ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.